ಈ ಥರ ಒಂದು ಅವಕಾಶ ಕೊಟ್ಟೋದ್ರಿಂದಗೋಸ್ಕರ ನಮ್ಮ ಮತ್ತು ಅವರ ಒಂದು ಏನು ಸಂಬಂಧ ಇತ್ತು ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಯಾಕಂದರೆ ಸುರೇಶ್ ಹೇಳಿದಾಗೆ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅವರ ಮೇಲಿತ್ತು. ಬುದ್ಧ ಒಂದು ಮಾತು ಹೇಳ್ದ, ನಿನ್ನ ಬಾಳಿಗೆ ನೀನೇ ಶಿಲ್ಪಿ ಅಂತ. ಹಾಗೆ ನಮ್ಮ ಮಾವರು ಕೂಡ ಅವ್ರ ಬಾಳನ್ನ ಅವರೇ ಒಂದು ಶಿಲ್ಪಿಯಾಗಿ ಕೆತ್ತೆ ಮಾಡ್ಕೊಂಡು ಅವರ ಬದುಕನ್ನು ರೂಪಿಸ್ಕೊಂಡ್ರು, ಮತ್ತು ಅವರ ನೆರವರಿಯ ಸುತ್ತಮುತ್ತಲಿನ ಬದುಕನ್ನು ಕೂಡ ಅದ್ಭುತವಾಗಿ ಕಟ್ಟಿ ಹೋಗಿದ್ದಾರೆ. ಹಾಗೆ ಬಸವಣ್ಣನವರು ಅಷ್ಟೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದೇ ಥರ ನಮ್ಮ ರಂಗಸ್ವಾಮಿ ಅವರು ಕೂಡ ದುಡಿಮೆಯೇ ಬದುಕು ಅಂತೇಳಿ ಅವರು ದುಡಿಮೆಯಿಂದಲೇ ಇಂಥ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ರು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಅಂತಿತ್ತು. ಇರೋಷ್ಟು ಶಿಕ್ಷಣವನ್ನು ಉನ್ನತ ಅಭ್ಯಾಸ ಮಾಡಿ ಜನರ ಒಡನಾಟ ಮಾಡ್ಕೊಂಡು ಅವ್ರಿಗೆ ಯಾವುದೋ ಒಂದು ಉದ್ಯೋಗ ಕೊಟ್ಟು ಅದನ್ನು ನಾನು ಸಹಿ ಅಂತ ಎನಿಸ್ಕೊಂಡು ಅವರು ಇದ್ದವರಿಗೆಲ್ಲ ಮಾರ್ಗದರ್ಶಕರಾದರು ಮತ್ತು ಸ್ವಾಭಿಮಾನದ ಸಂಕೇತವಾದರು. ಅವರು ನಿಜಕ್ಕೂ ಕೂಡ ನಮ್ಮ ಈ ಕಡೆ ಬಂದಾಗ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ಹೆಂಗೆಪ್ಪ ಅಂತಂದರೆ ಒಂದು ಮಿಲ್ಟ್ರಿ ಸಿಸ್ಟಮ್ ಅವ್ರದ್ದು. ನಾನು ಮತ್ತು ನಮ್ಮ ಮಾವರು ಮಾತಾಡ್ಕೊತಿರ್ಬೇಕಾದ್ರೆ ಒಂದು ರಮ್ಮ ಟೀ ತಂದು ಕೊಟ್ಬಿಟ್ಟು ಅದು ಇದು ಮಾತಾಡ್ಸ್ತಾ ಇರೋ ನಮ್ಮ ಮಾವ ಹೇಳಿದ್ರೆ, ಟೀ ತಿಂಡಿ ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಕಾಕ, ನಿಮ್ಗೆ ಗೊತ್ತಿಲ್ಲ ಸುಮ್ಮೀರು ಅಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ನೀವು ಟೀ ಕುಡ್ರಿ, ಅದ್ರ ಜೊತೆ ಮಾತಾಡ್ರಿ, ಆ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು. ಯಾರೇ ರೋಡಲ್ಲಿ ಹೋಗಲಿ ಅವರು ಯಾರನ್ನೂ ಕೂಡ ಏಕವಚನದಲ್ಲಿ ಯಾವತ್ತೂ ಕೂಡ ಯಾರನ್ನೂ ಮಾತಾಡಿಸಲಿಲ್ಲ. ಬನ್ನಿ ಕೊನ್ನಿ ಇದೇ ಸಿಸ್ಟಮ್ ಅವ್ರದ್ದು. ನಿಜಕ್ಕೂ ಕೂಡ ಅದ್ಭುತ ಮಾರ್ಗದರ್ಶಕರು. ನಮ್ಮ ಪಾಪಣ್ಣವ್ರು ಹೇಳಿದ್ರು, ನಮ್ಮ ಕುಟುಂಬಕ್ಕೆ ರೋಲ್ ಮಾಡಲ್ಲ ಇಲ್ಲ, ಅವರು ಊರಿಗೆ ರೋಲ್ ಮಾಡಲ್ಲ ಅವರು. ಯಾಕಂದರೆ ಅದ್ಭುತ ಮಿಲ್ಟ್ರಿ ಮ್ಯಾನ್ ಅಂತ ನಾವು ಅಂತಿದ್ದು. ನಾವು ಈ ಕಡೆ ಬಂತು ಅಂದ್ರೆ ನಮ್ಮ ಮಾವ ಜೊತೆ ಮಾತಾಡೋಕ್ಕಿದ್ರೆ ಮಾತ್ರ ಬರ್ತಿದ್ದು ನಾವು, ಇಲ್ಲ ನಾವು ಬೇರೆ ಕಡೆಯಿಂದ ಹೊರಟೋಗ್ತಿದ್ದು. ಯಾಕಂದರೆ ಆ ಒಂದು ಸಿದ್ಧಾಂತ, ತತ್ವ ಸಿದ್ಧಾಂತ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಅಂತ ಮಾರ್ಗದರ್ಶಕರು, ಆ ಸ್ವಾಭಿಮಾನದ ಸಂಕೇತವಾಗಿ ಬದುಕಿದವರು. ನಿಜಕ್ಕೂ ಕೂಡ ಅವರ ಒಂದು ಬದುಕು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂತಂದರೆ, ನಾವು ಏನಾದರೂ ಒಳ್ಳೇದನ್ನ ಬರೆದಿಟ್ಟು ಹೋಗ್ಬೇಕಂತೆ ಮುಂದಿನ ಪೀಳಿಗೆಗೆ. ಇಲ್ಲ ಅಂದರೆ ನಾವು ಬರೆಯೋಕ್ಕಾಗಲಿಲ್ಲ ಅಂದರೆ ನಮ್ಮ ಬಗ್ಗೆ ಜನಗಳು ಬರೀಬೇಕಂತೆ. ಆದರೆ ಎರಡನ್ನೂ ಕೂಡ ಮಾಡಿದ್ರು ಅವರು ಬರೆದಿಟ್ಟು ಹೋದ್ರು, ಜನಗಳು ಕೂಡ ಬರೆಯೋಂಗೆ ಮಾಡಿದ್ರು. ನಿಜಕ್ಕೂ ಅವರು ಸ್ವಾಭಿಮಾನದ ಸಂಕೇತ. ಬುದ್ಧ ಬಸವ ಅಂಬೇಡ್ಕರ್ ತತ್ವ ಯಾವುದೇ ಕಾರಣಕ್ಕೂ ನಾನು ಕಂಡಾಗೆ ನಾನು ತುಂಬ ವರ್ಷದಿಂದ ನೋಡ್ತದೆ. ಮೂಢನಂಬಿಕೆಗೆ ಯಾವತ್ತೂ ಆಸ್ಪದನೆ ಕೊಡಲಿಲ್ಲ ಅವರು. ಅವ್ರದ್ದು ಏನಪ್ಪ ಅಂದರೆ ಅವ್ರದ್ದು ದುಡಿಮೆಯ ಬದುಕು, ಅದು ಸ್ವಾಭಿಮಾನದ ಬದುಕು. ಆತ ನೇರ ಮತ್ತು ನಿಷ್ಠೂರ ಅಂತ ಹೇಳಿದ್ರಲ್ಲ, ಅದು ನಿಜ. ಅದು ಆ ಥರ ಶಿಸ್ತುಬದ್ಧ ಬದುಕನ್ನು ಬದುಕಿದವರು. ಅವ್ರು ನಿಜಕ್ಕೂ ಕೂಡ ಎಲ್ರಿಗೂ ಮಾರ್ಗದರ್ಶಕಿ. ಅವರ ಮಾರ್ಗದರ್ಶನ ಎಲ್ರಿಗೂ ಸಿಗಲಿ. ನಿಜಕ್ಕೂ ಅವರು ನಮ್ಗೇನು ಅನಿಸುತ್ತೆ ಅಂದರೆ ಸಾವಾಗಿಲ್ಲ, ಅವರೆಲ್ಲೋ ಹೋಗಿದ್ದಾರೆ ಆ ಒಂದು ಫೀಲಿಂಗ್ ಇದೆ. ಯಾಕಂದ್ರೆ ನಾವು ಆ ರೀತಿ ಒಂದು ಒಡನಾಟ ಇತ್ತಲ್ಲ, ಎಲ್ಲೋ ಬೆಂಗಳೂರು ಮೈಸೂರು ಹೋಗಿದ್ದಾರೆ, ಬರ್ತಾರೆ ಅನ್ನೋ ಒಂದು ಮನಸ್ಥಿತಿ ಮಾರ್ಗದರ್ಶನ ನೋಡ್ತಾ ಇದ್ವಿ. ನಿಜಕ್ಕೂ ಕೂಡ ದೇವರು ನಮಗೆ ಹತ್ತಿರದಿಂದ ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ. ಇವರ ಆತ್ಮಕ್ಕೆ ಶಾಂತಿ ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರಿಗೆ ಇದೆ, ಅವ್ರ ಕುಟುಂಬಕ್ಕೂ ಇದೆ, ಮತ್ತು ನಮ್ಮ ಊರಿಗೂ ಇದೆ. ನಮ್ಮ ಈಗ ನಾವು ಮಾತಾಡಬಾರ್ದು ದೊಡ್ಡವರು ಅವರು, ಆದರೂ ಏನೋ ಸುರೇಶ ಹೇಳ್ಬಿಟ್ನಲ್ಲ ಅಂದ್ಬಿಟ್ಟು ಆ ಉದ್ದೇಶಕ್ಕೆ ಮಾತಾಡಿದೆ. ಅವರಂಥ ವ್ಯಕ್ತಿತ್ವ ನಿಜಕ್ಕೂ ಎಲ್ಲರೂ ಕೂಡ ಅಳವಡಿಸ್ಕೊಂಡು ಬದುಕಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ ನಮ್ಮ ರಂಗಸ್ವಾಮಿ ಅವ್ರಿಗೆ.